ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ನಿನ್ನೆ KE ವೆಬ್ಸೈಟಲ್ಲಿ KCET ವಿದ್ಯಾರ್ಥಿಗಳಿಗೋಸ್ಕರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಟ್ಟಿದ್ರು. ಆ ಒಂದು ಲಿಂಕ್ ನಿಮಗೆ ಇಲ್ಲಿ ಮೇನ್ ಪೇಜಲ್ಲೂ ಕೂಡ ಕಾಣಿಸ್ತದೆ. ಅದಿಲ್ಲ ಅಂತಂದರೆ ಇಲ್ಲಿ ಅಡ್ಮಿಷನಿಗೆ ಹೋಗ್ಬಿಟ್ಟು UGC 2024 ಅಂತ ಕ್ಲಿಕ್ ಮಾಡಿದರೆ ಇದರಲ್ಲಿ ಫಸ್ಟ್ ಲಿಂಕ್ ಇದೆ, ಅದು ನಿಮಗೆ ಕಾಣಿಸ್ತಾ ಇದೆ. ಆದರೆ ನಾನು ಪದೇ ಪದೇ ಈ ಒಂದು ವಿಷಯವನ್ನು ಹೇಳ್ತಾ ಇರ್ತೇನೆ, ನಿಮಗೂ ಕೂಡ ಕೇಳಿ ಬೇಜಾರು ಬಂದಿರಬಹುದು, ಬಟ್ ನನಗೂ ಕೂಡ ಹೇಳಿ ಬೇಜಾರು ಬರ್ತಾ ಇದೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ನಮ್ಮ KE ಅವರ ವೆಬ್ಸೈಟೇ ಆಗಿದೆ. ಸೊ ಒಂದು 2.5-3 ಲಕ್ಷ ವಿದ್ಯಾರ್ಥಿಗಳನ್ನು ಈ ಒಂದು ವೆಬ್ಸೈಟ್ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಸೊ ಇದು ಬಹಳ ವಿಷಾದನೀಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಜನರಲಿ ಇದು ಪ್ರತಿ ವರ್ಷ KEಯಲ್ಲಿ ಆಗುವಂತಹ ಪ್ರಾಬ್ಲಮ್ಮೇ ಹೊರತು ಇದು ಹೊಸದಲ್ಲ. ಅದಕ್ಕೆ ಯಾವಾಗ ಸಂದರ್ಭಗಳು ನಮಗೆ ಹೊಂದಿಕೆ ಆಗೋದಿಲ್ಲ ಆವಾಗ ನಾವು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಈ ಒಂದು ಅಡ್ಜಸ್ಟ್ಮೆಂಟ್ ಏನಿದೆ ಈ ಒಂದು KE ವೆಬ್ಸೈಟ್ ಜೊತೆ ನಿಮ್ಮದು ಇನ್ನೂ 2-2.5 ತಿಂಗಳು ಇರಬೇಕು ಅನ್ನೋದು ಗೊತ್ತಿರಲಿ. ಸೊ ಇನ್ನು 2-2.5 ತಿಂಗಳು ನೀವು KE ಅವರ ಜೊತೆ KE ವೆಬ್ಸೈಟಿನ ಜೊತೆ ಸೊ ನೀವು ಬಾಳಬೇಕು ಅಂತ ಅಂದರೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಭಾಳ ಇಂಪಾರ್ಟೆಂಟು. ಅಡ್ಜಸ್ಟ್ಮೆಂಟ್ ಈಸ್ ಇನ್ ದ ವೇ ದ್ಯಾಟ್ ಯು ಶುಡ್ ಹ್ಯಾವ್ ಅ ಪೇಷನ್ಸ್. ಸೊ ನಿಮಗೆ ತಾಳ್ಮೆ ಅನ್ನೋದು ಬಹಳ ಬೇಕು, ಪೇಷನ್ಸ್ ಅನ್ನೋದು ಬೇಕು. ಬಟ್ ಬಿಲೀವ್ KE ಅವರು ಬಹಳ ಒಳ್ಳೆಯವರು. ಸೊ KE ಅವರು ನಿಮಗೆ ಯಾವುದೇ ಲಿಂಕನ್ನು ಕೊಟ್ಟುಬಿಟ್ಟು ಇನ್ನು 1 ದಿವಸದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, 2 ದಿವಸದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಲಾಸ್ಟ್ ಡೇಟನ್ನು ಮೆನ್ಷನ್ ಮಾಡೋದಿಲ್ಲ. ಹಾಗೊಮ್ಮೆ ಮೆನ್ಷನ್ ಮಾಡುವಂತಹ ಸಂದರ್ಭ ಬಂದಾಗಲೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ ಹೊರತು ನೀವು ಯಾವುದೇ ರೀತಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೂ ನನಗೆ ಗೊತ್ತು, ಆ್ಯಸ್ ಅ ಪೇರೆಂಟ್, ಆ್ಯಸ್ ಅ ಸ್ಟೂಡೆಂಟ್, ಯು ವಿಲ್ ಹ್ಯಾವ್ ದಟ್ ಕ್ಯೂರಿಯಾಸಿಟಿ, ಯು ವಿಲ್ ಹ್ಯಾವ್ ದಟ್ enthusiasm to see what is there in your verification slip or what is there in your option entry link, everything. ಸೊ ನನಗೆ ಗೊತ್ತು ನಿಮಗೆ ಒಂದು ಕುತೂಹಲ ಇರ್ತದೆ, ಟೆನ್ಷನ್ ಇರ್ತದೆ. ಕುತೂಹಲಕ್ಕಿಂತ ಜಾಸ್ತಿ ಆ್ಯಸ್ ಅ ಪೇರೆಂಟ್ ಟೆನ್ಷನ್ ಇರ್ತದೆ, ಡೌನ್ಲೋಡ್ ಆಗ್ತದೋ ಇಲ್ಲೋ, ಏನು ಪ್ರಾಬ್ಲಮ್ ಆಗಿದೆಯೋ ಇಲ್ಲೋ ಹಾಗಂತೇಳಿ. ಬಟ್ ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ. ಈಗ ಇಲ್ಲಿಯವರೆಗೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಕರೆಕ್ಟಾಗಿ ನಡ್ಕೊಳ್ತಾ ಬಂದಿದೆ ಅಂತ ಅಂದರೆ ಸೊ ಇನ್ನು ಮುಂದೂ ಕೂಡ ಕರೆಕ್ಟಾಗಿ ನಡ್ಕೊಳ್ತಾ ಹೋಗ್ತದೆ. ಬಿಲೀವ್ KE. ಬಟ್ ನಮ್ಮ KE ಸಾಫ್ಟ್ವೇರ್ ಸ್ವಲ್ಪ ಸ್ಲೋ ಆಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ಕೊಟ್ಟಂತಹ ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಸರ್ವರ್ ಎರರ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಬರ್ತಾ ಇದೆ ಅಂದಾಗ ಭಾಳ ಜನ ವಿದ್ಯಾರ್ಥಿಗಳು ಏನು ತಿಳ್ಕೊಳ್ತಾ ಇದ್ದಾರೆ ಅಂದರೆ ಸೊ ನನ್ನ ಅಪ್ಲಿಕೇಶನ್ ಫಾರ್ಮಲ್ಲೇ ಏನೋ ಪ್ರಾಬ್ಲಮ್ ಇದೆ, ಅದಕ್ಕಾಗಿ ಹೀಗೆ ಬರ್ತಾ ಇದೆ, ನನಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗೋದಿಲ್ಲ, ಇದು ಆಗೋದಿಲ್ಲ ಅಂದರೆ ನಾನು KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋದಿಲ್ಲ, ಅದು ಬರೋದಿಲ್ಲ ಅಂದರೆ ನೀಟಲ್ಲಿ ಬರೋದಿಲ್ಲ. ನಾನು ಒಂದು ಸಾರಿ ಹೇಳಿದ್ದೆ, ಜೀವನದಲ್ಲಿ ನೀವು ಬೇಜಾರಾಗಲೇಬೇಕು ಅಂತ ಡಿಸೈಡ್ ಮಾಡಿದರೆ ಯು ವಿಲ್ ಹ್ಯಾವ್ 1000 ಆಪ್ಷನ್ಸ್ ಟು ಬಿ ಸ್ಯಾಡ್ ಇನ್ ಯುವರ್ ಲೈಫ್. ಬಟ್ ಖುಷಿಯಾಗಿರೋದಕ್ಕೆ ಒಂದೇ ಒಂದು. ಸೊ ನಾನು ಇವತ್ತು ಖುಷಿಯಾಗಿರಬೇಕು, ವಾಟ್ ಎವರ್ ಇಟ್ ಮೇ ಬಿ. ಸೊ ಈಗ ಹೇಳ್ತಾ ಇರೋದು ಅಷ್ಟೇ, ಜೀವನದಲ್ಲಿ ಖುಷಿಯಾಗಿರಿ. ಇವೆಲ್ಲ ಸ್ಮಾಲ್ ಅಬ್ಸ್ಟ್ಯಾಕಲ್ಸ್ ಅಷ್ಟೇ. ಸೊ ಇದರಿಂದ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದು KE ಅವರ ಪ್ರಾಬ್ಲಮ್. ನಾನು ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿದ್ದೀನಿ. ಸೊ ನೀವು ಮೈಕ್ರೋಸಾಫ್ಟ್ ಎಡ್ಜಲ್ಲಿ ಓಪನ್ ಮಾಡಿ, ಫೈರ್ಫಾಕ್ಸಲ್ಲಿ ಓಪನ್ ಮಾಡಿ, ಬೇರೆ ಕಡೆ ಟ್ರೈ ಮಾಡ್ತಾ ಹೋಗಿ. ಓಪನ್ ಆದರೆ ಆಯಿತು, ಓಪನ್ ಆಗಲಿಲ್ಲ ಅಂತ ಅಂದರೆ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ ಅನ್ನೋದು ಗೊತ್ತಿರಲಿ. ಇದು KE ಅವರ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರ್ತದೆ. ಸೊ ಅದಕ್ಕೆ ಟ್ರೈ ಮಾಡಿ. ಸೊ ಮತ್ತೆ ಟ್ರೈ ಮಾಡ್ತಾ ಇರಿ. ಸೊ ವಿವೇಕಾನಂದ ಅವರು ಹೇಳಿದಾರಲ್ಲ, ಸೊ ಟಿಲ್ ಯು ಗೆಟ್ ದ ಸಕ್ಸಸ್ ಯು ಹ್ಯಾವ್ ಟು ಕೀಪ್ ಆನ್ ಟ್ರೈಯಿಂಗ್ ಅಂತೇಳಿ. ಸೊ ಅದೇ ಒಂದು ವಿವೇಕಾನಂದರ ವಾಣಿಯನ್ನು ನಾವು ಫಾಲೋ ಮಾಡೋಣಂತೆ. ಸೊ KE ವೆಬ್ಸೈಟಿಗೆ ಬಂದಾಗ ಮೊದಲನೇದಾಗಿ ಪೇಷನ್ಸ್ ಇರಬೇಕು, ಎರಡನೇದಾಗಿ ಬಿಲೀವ್ KE. ಸೊ KE ಅವರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋ ಹಾಗೆ ಯಾವತ್ತೂ ನಡ್ಕೊಳ್ಳೋದಿಲ್ಲ. ಸೊ KE ಅವರು ನಿಮಗೆ ಹೆಲ್ಪ್ ಆಗೋ ರೀತಿಯಲ್ಲೇ ಮಾಡ್ತಾರೆ. ಸ್ವಲ್ಪ ಸಾಫ್ಟ್ವೇರ್ ಇಶ್ಯೂಸ್ ಅಲ್ಲಿ ಇಲ್ಲಿ ಕೂಡ ಇರ್ತದೆ, ಯಾಕಂದರೆ ಈ ಒಂದು ಸಾಫ್ಟ್ವೇರ್ಗಳು ಇಟ್ಸ್ ನಾಟ್ ಅ ಹ್ಯೂಮನ್ ಬೀಯಿಂಗ್, ಹೌದಾ? ಸೊ ಪಾಪ ಎಷ್ಟೇ ಜನ ಡೈರೆಕ್ಟರ್ ಚೇಂಜ್ ಆಗಲಿ, ಎಷ್ಟೇ ಜನ ಚೇಂಜ್ ಆಗಲಿ, ಬಟ್ ಸಾಫ್ಟ್ವೇರ್ ಹೀಗೆ ಇರ್ತದೆ. ಸೊ ಅದಕ್ಕೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ತಾ ಇದೆ, ರೈಟ್? ಸೊ ಮನಸ್ಸಿಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಮನಸ್ಸಿಗೆ ಹಚ್ಕೊಂಡು ಊಟ ತಿಂಡಿ ಬಿಡೋದಕ್ಕೆ ಹೋಗಬೇಡಿ. ಸೊ ರಿಮೆಂಬರ್, KE ಅವರ ಇನ್ನೂ 2-2.5 ತಿಂಗಳ ಜರ್ನಿ ಏನಿದೆ ಅದು ಇದೇ ರೀತಿಯಲ್ಲಿ ಬಹಳಷ್ಟು ಸಾರಿ ನಮಗೆ ಟೆನ್ಷನನ್ನು ಕೊಡ್ತದೆ. ಸೊ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತದೆ. ಬಟ್ ನಾವು ಮಾತ್ರ ಹೇಗಿರಬೇಕು ಅಂತ ಅಂದರೆ ಗೌತಮ ಬುದ್ಧನಂಗಿರಬೇಕು. ಸೊ ಎಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ವಿದ್ಯಾರ್ಥಿಗಳ ಮತ್ತು ಪಾಲಕರೇ. ಸೊ ತಾಳ್ಮೆಯನ್ನು ಇಟ್ಟುಕೊಳ್ಳಿ. ಇಂತಹ ಲಿಂಕ್ಗಳು ಇನ್ನು ನೂರಾರು ಬರ್ತದೆ. ಸೊ ಕ್ಲಿಕ್ ಮಾಡಿದಾಗ ಬರೋದಿಲ್ಲ. ಸೊ ಟೈಮನ್ನು ಕೊಟ್ಟಿರ್ತಾರೆ, ಆ ಟೈಮ್ ಒಳಗೆ ಆಗಲಿಲ್ಲ ಅಂದರೆ ಮತ್ತೆ ಟೈಮನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ಈಗ ಕೊಟ್ಟಿರುವಂಥ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕಿಗೆ ಯಾವುದೇ ರೀತಿಯ ಎಕ್ಸ್ಪೈರಿ ಡೇಟ್ ಇಲ್ಲ.
ಅಂದರೆ ನಾಳೆನೇ ಮಾಡಬೇಕು, ಇವತ್ತೇ ಮಾಡಬೇಕು, 12 ಗಂಟೆ ಒಳಗೆ ಮಾಡಬೇಕಂತೇನಿಲ್ಲ. ಇನ್ನೂ 4-5 ದಿನದೊಳಗೆ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದ್ರೊಳಗೆ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ಮೇ ಇಲ್ಲ. ಸೊ ಭಾಳ ಜನ ವಿದ್ಯಾರ್ಥಿಗಳು ನನ್ನ ಪ್ರೀವಿಯಸ್ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರೋದಕ್ಕೆ ನಾನು ನಿಮಗೆ ಒಂದು ಸಮಾಧಾನ ಆಗೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದಷ್ಟೇ. ಸೊ ಈ ರೀತಿ ಪ್ರಾಬ್ಲಮ್ಗಳು ನಿಮಗೆ ಪದೇ ಪದೇ ಆಗ್ತದೆ. ಸೊ ಇವತ್ತು ಕೂಡ ಆಗ್ತಾ ಇದೆ. ಬಟ್ ಬಿಲೀವ್ ಮೀ, ದಿಸ್ ಪ್ರಾಬ್ಲಮ್ ವಿಲ್ ಬಿ ರಿಸಾಲ್ವ್ಡ್ ವೆರಿ ಸೂನ್. ಸ್ವಲ್ಪ ಪೇಷನ್ಸ್ ಇರಲಿ, ವೇಟ್ ಮಾಡಿ, ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಸಿಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.